ಅಲ್ಲಿ ವಿನಂತಿ ಏನಂದರೆ, ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಬ್ಬ ರೈತ ಮಹಿಳೆ ಕಿಡ್ನಿ ಸಮಸ್ಯೆ ಅಂತ ಕೋಲಾರ ತಾಲೂಕಿನ ಶ್ರೇಯ ಹಾಸ್ಪಿಟ್ಲಿಗೆ ಬಂದಿರ್ತಾರೆ, ಚಿಕಿತ್ಸೆಗಾಗಿ ಬಂದಿರ್ತಾರೆ. ಅವರು ವೈದ್ಯಾಧಿಕಾರಿಗಳಾದ ಕೃಷ್ಣ ಶೆಟ್ಟಿ ಅವರ ಸಿಬ್ಬಂದಿ ಇವತ್ತು ಆ ಹೆಣ್ಮಗುಗೆ ಕಿಡ್ನಿ ಸಮಸ್ಯೆಗೆ ಸಂಬಂಧಪಟ್ಟಂಥ ಚಿಕಿತ್ಸೆಯನ್ನು ನೀಡದೆ ಬ್ಲ್ಯಾಡರು ಮತ್ತು ಅಂಗಾಂಗಗಳಿಗೆ ತೊಂದರೆ ಮಾಡಿ ಸಾವು ನೋವುಗಳ ಬಗ್ಗೆ ಸೆಣಸಾಡ್ತಾ ಇರ್ತಾಳೆ. ಇದರ ವಿರುದ್ಧವಾಗಿ ನಾವು ನಮ್ಮ ಸಮಾಜ ಸೇವಕಿಯಾದ ರಾಮಂಜಮ್ಮ ಆದ ನಾನು ಮತ್ತು ಇನ್ನು ಅನೇಕ ಮುಖಂಡರು ಸೇರಿ ಶ್ರೇಯ ಹಾಸ್ಪಿಟ್ಲ್ ಮುಂದುಗಡೆ 18/6/26 ಬೆಳಗ್ಗೆ 11 ಗಂಟೆಗೆ ಧರಣಿಯನ್ನು ಹಮ್ಮಿಕೊಂಡು ಅವರ ವಿರುದ್ಧವಾಗಿ ಒಂದು ಮೆಮೋರಡಮನ್ನು DHO DC ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಬರೋ ತನಕ ನಾವು ಅಲ್ಲೇ ಧರಣಿಯನ್ನು ಹಮ್ಮಿಕೊಳ್ತಾ ಇದ್ವಿ. ಏನಂದರೆ, ಇದೇ ಕೋಲಾರ ತಾಲೂಕು ಶ್ರೀನಿವಾಸಪುರ ತಾಲೂಕು ಶ್ರೇಯ ಹಾಸ್ಪಿಟ್ಲಲ್ಲಿ ಹಿಂದೇನೂ ಸಹ ಮಾಲೂರು ತಾಲೂಕಿನ ನಂಬಿಗಾನಹಳ್ಳಿ ಅಂತ ಒಬ್ಬ ಹೆಣ್ಮಗುನ ಸಾಯುವ ಪರಿಸ್ಥಿತಿ ಆಗಿ ಸತ್ತೇ ಹೋಗಿರ್ತಾಳೆ. ಇದನ್ನು ಸತ್ತೇ ಹೋಗ್ಬಿಟ್ಲು. ಇದ್ರ ವಿರುದ್ಧವಾಗಿಯೂ ಯಾರೂ ಚಕಾರ ಎತ್ತಲೇ ಇಲ್ಲ. ಏನು ಮಾಡಿದ್ರು ಕೂಡ ಮತ್ತೆ ನಮ್ಮ ತಾಲೂಕಿನಲ್ಲಿ ರವಿ ಎಂಬ ಒಬ್ಬ ಗಂಡಸಿನ ಸಮೇತವಾಗಿ ಅವರು ಚಿಕಿತ್ಸೆಗೆ ಅಂತ ಒಳಪಡಿಸಿ ಅನೇಕ ಅಂಗಾಂಗಗಳನ್ನು ಊನ್ ಮಾಡಿ ಅವರು ಸಾವು ಬದುಕುಗಳ ಮಧ್ಯಗಡೆ ಅವರು ಸೆಣಸಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಇಡೀ ತಾಲೂಕಿನಾದ್ಯಂತ ಅನೇಕ ಮನುಷ್ಯನ ಬಲಿ ಪಡೆಯುವಂಥ ಕೃಷ್ಣ ಶೆಟ್ಟಿ ವಿರುದ್ಧವಾಗಿ ಅನೇಕ ಹೋರಾಟಗಳನ್ನು ಹಮ್ಮಿಕೊಂಡ್ರೂ ಕೂಡ ಸಮೇತ ಯಾರೂ ಚಕಾರ ಎತ್ತಾ ಇಲ್ಲ. ಇವರ ಹಾಸ್ಪಿಟ್ಲನ್ನು ಮುಚ್ಚಬೇಕು ಮತ್ತು ಇವರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಇವರ ಮೇಲೆ ಕೇಸನ್ನು ದಾಖಲಿಸಬೇಕು. ಅದೇನು ಇವತ್ತು ನೊಂದಂಥ ಮಹಿಳೆಯರು, ನೊಂದಂಥ ಮಹನೀಯರು ಏನಿರ್ತಾರೆ ಅವರಿಗೆ ಪರಿಹಾರವನ್ನು ಅವರೇ ಕಟ್ಟಿಕೊಡ್ಬೇಕು ಅಂತ ನಾನು ಈ ಮೂಲಕವಾಗಿ ಆಗ್ರಹಿಸ್ತೇನೆ. ಇದನ್ನು ನೀವು ಏನು ಬೇಕೋ ಸೇರಿಸ್ಕೊಳ್ಳಿ ಅಣ್ಣ.